ಈಗ ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಶಿಷ್ಯರಿಗೆ ಗುರು ಹೇಳ್ತಾನೆ, ನೋಡಿ ಎಂಥ ಅದ್ಭುತವಾದದ್ದು, ಸುಮ್ಮನೆ ಕಲ್ಪನಾ ಮಾಡಿ. ಗುಣರಹಿತ, ಕಾಮನಾರಹಿತ. ಗುಣ ಸಹಿತ ಬೇರೆ, ಕಾಮನಾ ಸಹಿತ ಬೇರೆ. ಗುಣರಹಿತ ಬೇರೆ, ಕಾಮನಾರಹಿತ ಬೇರೆ. ವಸ್ತುವನ್ನು ನೋಡಿದಾಗ ಬೇಕು ಅನ್ನಿಸ್ತು ಅಂದರೆ ಗುಣ ಅದು ಕಾಮನಾ ಸಹಿತ. ವಸ್ತುವನ್ನು ನೋಡಿದಾಗ ಮಗ್ನತೆ ಬಂತು ಅಂದರೆ ಕಾಮನಾ ರಹಿತ. ನೋಡ್ದ ತನ್ಮಯ, ಅಲ್ಲಿ ತನ್ಮಯತೆಯೊಳಗೆ ಕಾಮನ ಇರೋದಿಲ್ಲ. ಕಾಮನ ಯಾವಾಗಿರ್ತದೆ? ತನ್ಮಯ ಆಗದಾದಾಗ, ಆವಾಗ ಇದು ಬೇಕು ಅನ್ನಿಸ್ತದೆ. ಬೇಕು ಬೇಡ ಎರಡೂ ಭಾವನೆಗಳು ಇಲ್ಲದಾದಾಗ ತನ್ಮಯತ, ಅದರಾಗ ಮುಳುಗಿ ಹೋದ. ಹಾಗೆ ನಾವು ವಸ್ತುವಿನಲ್ಲಿ ಯಾವಾಗ ಮುಳುಗ್ತೇವೆ, ನಮ್ಮನ್ನು ನಾವು ಮರೆತು ಬಿಡ್ತೇವೆ, ಆ ಕ್ಷಣಕ್ಕೆ ಆ ಭಕ್ತಿ ಅದು ಅದ್ಭುತವಾದ ಗುಣರಹಿತ, ಕಾಮನಾರಹಿತ. ಗುಣರಹಿತ ಹೀಗದ, ಇದು ಶ್ರೇಷ್ಠ, ಇದು ಕನಿಷ್ಠ, ಇದನ್ನು ಮಾಡೋದೇ ಗುಣ. ಆ ಗುಣರಹಿತ ಇದು ಶ್ರೇಷ್ಠ ಕನಿಷ್ಠ ಅಂತ ಹೋಲಿಸಲಿಕ್ಕೆ ಬರದಂಥದ್ದೊಂದೇನದ ಪ್ರೇಮ. ಅಂಥ ಪ್ರೇಮಕ್ಕೆ ಭಕ್ತಿ ಪರಾಭಕ್ತಿ. ಅದು ಕಾಮನಾರಹಿತ, ಗುಣರಹಿತ ಎರಡು ನೋಡೇವಿ. ಈಗ ಮೂರನೇದ್ದು ಪ್ರತಿಕ್ಷಣ ವರ್ಧಮಾನ. ಸಾಗರದ ಯಾವಾಗಲೂ ಹಾಗೆ ಇರೋದು. ಸಾವಿರ ಸಾವಿರ ನದಿಗಳು ಬಂದು ಅಲ್ಲಿ ಪ್ರವೇಶ ಮಾಡ್ತಾವ, ಎಷ್ಟು ನೀರನ್ನು ತರ್ತಾವ. ಆಕಾಶದಿಂದ ಬಿದ್ದ ಎಲ್ಲ ನೀರು ಸಾಗರಕ್ಕೆ ಹೋಗ್ತದೆ. ಆದರೆ ಸಾಗರ ಸುಮ್ಮನೆ ಹಾಗೇ ಇರ್ತದೆ. ಅಲ್ಲಿಂದ ಮೇಘಗಳ ನೀರನ್ನು ಸಾಗರದಿಂದ ಎತ್ತಿ ದೂರ ದೂರ ಒಯ್ತಾವ, ಆದರೂ ಸಾಗರ ಹಾಗೇ ಇರ್ತದೆ. ಪ್ರತಿಕ್ಷಣ ಹಾಗೆ ಇರೋದು. ಅದು ವರ್ಧಮಾನ, ಅದು ಅದ್ಭುತ. ಹಾಗೇ ವಿಸ್ತಾರ ಆಗ್ತಾ ಹೋಗೋದು. ಅಂಥದ್ದು ಪ್ರೇಮದಲ್ಲಿ ಇವು ಎರಡು. ಒಂದು ಪ್ರೇಮ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ, ಒಂದು ಭಕ್ತಿ ಹೆಚ್ಚು ಕಡಿಮೆ ಆಗ್ತದೆ. ಆಗೋದಿಲ್ಲೇನು ಹೇಳಿ? ಒಂದು ಪ್ರೇಮ ಭಕ್ತಿ ಅಂತ ಇಟ್ಟುಕೊಳ್ಳಿ, ವರ್ಧಮಾನ ಭಕ್ತಿ ಮತ್ತು ಬದಲಾವಣೆ ಹೊಂದುವಂಥ, ಪರಿವರ್ತನೆ ಹೊಂದುವಂಥ ಭಕ್ತಿ. ಒಮ್ಮೊಮ್ಮೆ ಅದು ಹೆಚ್ಚಾಗ್ತದೆ, ಒಮ್ಮೊಮ್ಮೆ ಕಡಿಮೆ ಆಗ್ತದೆ. ಶನಿವಾರ ಬಂತು ಅಂದರೆ ಹೆಚ್ಚಾಗ್ತದೆ. ಇಲ್ಲೇನು ಮಾರುತಿಯ ಭಕ್ತಿ ಹೆಚ್ಚಾಗ್ತದೆ. ಮಂಗಳವಾರ ಬಂತು ಅಂದರೆ ಕಡಿಮೆ ಆಗ್ತದೆ. ಯಾರು ಹೋಗ್ತಾರ ಗುಡಿಗೆ? ನಮ್ಮದು ವಾರದ ಮೇಲೆ ಭಕ್ತಿ ನಿಂತದ. ಇಲ್ಲೇನು ಒಂದು ದಿವಸ ಹೆಚ್ಚಾಗ್ತದೆ, ಒಂದು ದಿವಸ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಕಾರ್ತಿಕ ಬಂತು ಅಂದರೆ, ಅಲ್ಲ ಆಷಾಢ ಬಂತು ಅಂದರೆ, ಕಾರ್ತಿಕ ಬಂದರೆ ನಮ್ಮ ವಿಠ್ಠಲ ಭಕ್ತಿ ಅಲ್ಲಿದು ಹೆಚ್ಚಾಗ್ತದೆ. ಅದು ಬರೋ ತನಕ ಮತ್ತು ಬೇರೆ 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 ನೋಡಬೇಕು ಎಷ್ಟು ಮಜಾ. ಅಂದರೆ ನಮ್ಮ ಭಕ್ತಿ ಹೊಯ್ದಾಡಬಾರ್ದಂತಲ್ಲ, ನಮ್ಮ ಭಕ್ತಿ ಹೊಯ್ದಾಡುವಂಥದ್ದು ಇರ್ತದ. ಇದಕ್ಕೇನಂತಾರೆ? ಅಪರ. ಇದು ಸಾಮಾನ್ಯ ಭಕ್ತಿ. ಇದು ಇರಬಾರ್ದಂತಲ್ಲ, ಇರಬೇಕು ಇರಬೇಕು, ಅದರ ಗೊತ್ತಿರಬೇಕು. ಇದೇ ಪರಮಾರ್ಥ ಭಕ್ತಿಯಲ್ಲ, ಇದು ಹೊಯ್ದಾಡುವಂಥ ಭಕ್ತಿ. ಕೆಲಸ ಆಯಿತು ಭಕ್ತಿ, ಕೆಲಸ ಆಗದಿದ್ದರೆ ಹೋಯ್ತು. ದೇವರ ಅಲ್ಲೇ, ನಾವು ಇಲ್ಲೇ. ಎಷ್ಟು ಮಜಾ ಅದು.
ಅನ್ನೋದಲ್ಲೇನು? ನಾವೆಲ್ಲ 11 ಅಮಾವಾಸ್ಯೆ ನಡ್ಕೊಂಡೇವಿ, 21 ಹುಣ್ಣಿಮೆ ನಡ್ಕೊಂಡೇವಿ, ಏನೂ ಆಗಲಿಲ್ಲ. ಏನಾಗಬೇಕಾಗಿತ್ತು? ಏನಾಗಬೇಕಾಗಿತ್ತು ಹೇಳಿ? ನಮ್ಮ ಕೇಸ್ ಗೆದಿಬೇಕಾಗಿತ್ತು. ಅದು ಗೆದಿಯುವಂಥದ್ದಲ್ಲ. ಹಿಂಗೆ ನಾವು ಭಾವಿಸೋದಾದರೆ ನಮ್ಮ ಭಕ್ತಿ ಅದು ಹೊಯ್ದಾಡುವ ಭಕ್ತಿ. ಇದು ನಮ್ಮ ದೇವರಿಗೆ ಗೊತ್ತಿರ್ತದೆ, ಅವನಿಗೆ ಗೊತ್ತದ ಇದು ಹೊಯ್ದಾಡ್ತದ, ಇವ ಹಿಂಗೆ. ಅದಕ್ಕೆ ಇವನಿಗೆ ಕೊಡೋದು ಬೇಡ, ತಗೊಳ್ಳೋದು ಬೇಡ. ಇವ ಏನು ಮಾಡ್ತಾನ ಅವಂದೇ. ತಾನೇ ಬರೋದು, ತಾನೇ ದೀಪ ಹಚ್ಚೋದು, ತಾನೇ ಬೇಡ್ಕೊಳ್ಳೋದು, ಭಾಳ ದೊಡ್ಡ ಮದಿ ಅಂತ ಹೊಗಳೋದು, ತಾನೇ ಪಡೆಯೋದು, ಇಲ್ವೇ ಪಡೆಯದೇ ಇರೋದು, ಹೋಗೋ ಅಷ್ಟೇ. ಭಕ್ತಿ ಬೇರೆ. ಇದು ಹೊಯ್ದಾಡ್ತಾ ಪ್ರತಿ ಕ್ಷಣ ವರ್ಧಮಾನ ಅಲ್ಲ, ಪ್ರತಿ ಕ್ಷಣ ಪರಿವರ್ತನೆಗೊಳ್ಳುವಂಥ ಭಕ್ತಿ. ಎಂಥ ಭಕ್ತಿಗಿಂತಲೂ ಆ ಭಕ್ತಿ ಬಹಳ ಭಿನ್ನವಾಗಿರ್ತದೆ, ಬಹಳ ಭಿನ್ನವಾಗಿರ್ತದೆ. ನಮ್ಮ ಜೀವನದಲ್ಲಿ ಇರುವಂಥ ಈ ಸಾಮಾನ್ಯ ಭಕ್ತಿ ಅದು ಅನೇಕ ಸಂಗತಿಗಳ ಮ್ಯಾಗ ಅವಲಂಬಿಸಿರ್ತದೆ. ಅದು ವಯಸ್ಸಿನ ಮ್ಯಾಗ ಅವಲಂಬಿಸ್ತದೆ, ವಿಚಾರಗಳ ಮ್ಯಾಗ ಅವಲಂಬಿಸ್ತದೆ, ಪರಿಸರದ ಮ್ಯಾಗ ಅವಲಂಬಿಸ್ತದೆ. ಕಾಲ ಬದಲಾಯಿತು ಅಂದ್ರೆ ಅದು ಬದಲಾಗ್ತದೆ, ದೇಶ ಬದಲಾದರೆ ಬದಲಾಗ್ತದೆ. ಎಲ್ಲ ಹೀಗೆ ಬದಲಾಕೋತಿರೋದೇ ನಮ್ಮ ಭಕ್ತಿ. ನಾಳೆ ಬಂತಲ್ಲ, ಬರುವುದಿಲ್ಲ, ನಮ್ಮ ಗಣಪತಿ ಬರ್ತಾನೆ ನಾಳೆ. ಅದೇನು ಒಂದು 8 ದಿವಸ ಅದೇ ಅದೇ ಆ ಬಳಿಕಿಲ್ಲ, ಅದು ಹೋಯಿತು. ಅದಕ್ಕೆ ಅವ ಗಣಪತಿ, ನೀವು ಉಳಿದೆಲ್ಲ ದೇವತೆಗಳು ಇರ್ರಿ, ನಿಮಗೆ ಗೊತ್ತಿಲ್ಲ ಇವ್ರದ್ದು ಭಕ್ತಿ, ನನಗೆ ಗೊತ್ತದೆ ಅಷ್ಟೇ. ಮಜಾದಾಗ 8 ದಿವಸ ಇರೋದದ, ಹೋಗಿ ಬಿಡು, ಎಷ್ಟು ಆರಾಮ್. ಅದನ್ನು ತಿಳ್ಕೊಂಡಿರಬೇಕು. ನಮ್ಮದು ಅಷ್ಟೇ ಸ್ವಲ್ಪ ಮಾತೃಭಕ್ತಿ, ಪಿತೃಭಕ್ತಿ, ಅದು ಸಣ್ಣ ಮಕ್ಕಳಿದ್ದಾಗ. ಹೌದಲ್ಲ? ಇದೇ ಭಕ್ತಿ ಹಿಂಗೆ ಉಳಿಬೇಕು ಅಂದರೆ ಹೆಂಗೆ ಸಾಧ್ಯದ? ಹೆಂಗೆ ಸಾಧ್ಯ? ಬಹಳ ದೊಡ್ಡ ಪಂಡಿತನಾಗಿ ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಾಗ, ಎಲ್ಲೋ ಎಲ್ಲೋ ತಿರುಗಾಡ್ತಾ ಇರುವಾಗ ತಾಯಿ ತಂದೆ ನಮ್ಮ ಹುಡುಗ ನಮ್ಮ ಪಿತೃಭಕ್ತಿ ಮಾತೃಭಕ್ತಿ ಕಳ್ಕೊಂಡ ಅಂತ ಅನ್ನಬಾರದು. ಭಕ್ತಿ ಇರೋದೇ ಅದೇ, ಅದು ಹೆಚ್ಚು ಕಡಿಮೆ ಆಗುವಂಥ ಭಕ್ತಿ. ಅದು ಆಗುವಂಥದ್ದು ಆಗೋದಿಲ್ಲೇನು. ಒಂದು ಕಡೆ ಸುಮ್ಮನೆ ಹೀಗೆ ಕೇಳಕ್ಕೆ ಹೋಗ್ತೀವಿ, ಒಬ್ಬರೇ ಏನರ ಹೇಳ್ತಾನೆ, ಈ ದೇವರು ಚಲೋ ಇಲ್ಲ, ಆ ದೇವರು ಬಹಳ ಚಲೋ. ಇಷ್ಟು ಹೇಳಿದ್ರೆ ಸಾಕು, ಇದನ್ನು ಬಿಟ್ಟು ಅಲ್ಲಿಗೆ ಹೊಂಟ. ದೇವರು ಇದು ಭಿನ್ನ ಭಿನ್ನ ಮಾಡಿದ್ದು ದೇವರನ್ನು ಯಾವುದು? ನಮ್ಮ ಭಿನ್ನ ಭಕ್ತಿ, ನಮ್ಮ ಭಿನ್ನ ಭಕ್ತಿ. ನಮ್ಮ ಭಕ್ತಿ ಹೇಗಾಯಿತು ಅಂದರೆ, ಒಮ್ಮೆ ಅದು ಸ್ತ್ರೀ ರೂಪ ಇರಬೇಕು, ಒಮ್ಮೆ ಪುರುಷ ರೂಪ ಇರಬೇಕು, ಒಮ್ಮೆ ಪ್ರಾಣಿ ರೂಪ ಇರಬೇಕು, ಒಮ್ಮೆ ವಸ್ತು ರೂಪ ಇರಬೇಕು. ಹಿಂಗೆ ನಮ್ಮ ಭಕ್ತಿ ಹೊಯ್ದಾಡ್ಕೋತಿರ್ತದಲ್ಲ, ಇದಕ್ಕೆ ಪ್ರತಿಕ್ಷಣ ಪರಿವರ್ತನೆಗೊಳ್ಳುವ ಭಕ್ತಿ ಅಂತ ಕರೆಯೋದು. ಶಿಷ್ಯನೇ ಅಂತಾನ ಗುರು, ಇದು ಬೇರೆ, ಈಗ ನಾ ಹೇಳ್ತಾ ಇರುವ ಭಕ್ತಿ ಬೇರೆ. ಅದು ಸಾಗರ, ಅದು ಸಾಗರ. ಗಂಗಾ ಅಲ್ಲ, ಯಮುನಾ ಅಲ್ಲ, ಕೃಷ್ಣೆ ಅಲ್ಲ, ಕಾವೇರಿ ಅಲ್ಲ, ಅದು ಸಾಗರ. ಅಲ್ಲಿ ಭೇದಿಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮತ್ತೆ ನಮಗೆ ಸ್ವಲ್ಪ ಅನ್ನಿಸ್ತದೆ, ಅದನ್ನು ಕಾವೇರಿಯಲ್ಲಿ ಇಷ್ಟು ಮಾಡಬೇಕು ಅನ್ನಿಸ್ತದೆ. ಒಮ್ಮೆ ಸಾಗರದಲ್ಲಿ ಮಾಡಿದ ಬಳಿಕ ಇನ್ನೇನದ? ಅಲ್ಲಿ ಎರಡಿಲ್ಲ, ಅಖಂಡತ. ಅದು ಹೊಯ್ದಾಡೋದಲ್ಲ, ಸದೈವ ಇರೋದು. ಹಾಗೆ ದೇವನ ಅಪ್ರತಿಮ ಪ್ರೇಮ, ತನ್ನ ಮಯತ ಏನದ ಅದು ಪರಾಭಕ್ತಿ.
ಅಂಥ ಪರಾಭಕ್ತಿ ಪ್ರತಿಕ್ಷಣ ವರ್ಧಮಾನ, ಅದು ಕಡಿಮೆಯಾಗುವುದಲ್ಲ, ಹೊಯ್ದಾಡೋದು ಅಲ್ಲ, ಅದು ಎಂದಿಗೂ ಹೊಯ್ದಾಡೋದು. ನೋಡಿರಬೇಕು ಬಸವಣ್ಣನವರು ಏನು ಒಮ್ಮೆ ಕೂಡಲ ಸಂಗಮನನ್ನ ತಲೆಯೊಳಗೆ ಹಾಕ್ಕೊಂಡ್ರೋ ಕೊನೆ ಕ್ಷಣತಕ ಬಾಲತನದಲ್ಲಿ ಆರಂಭ ಆದಂಥ ಪ್ರೇಮ, ಆ ಪವಿತ್ರ ಪ್ರೇಮ, ಆ ಪರಿಶುದ್ಧ ಭಾವ ಎಲ್ಲ ಹಂತಗಳಲ್ಲಿ ಸುಖದ ಕ್ಷಣಗಳೂ ಬಂದು ಅವರ ಜೀವನದಲ್ಲಿ, ದುಃಖದ ಕ್ಷಣಗಳೂ ಬಂದು, ನೋಡಬೇಕಾದದ್ದನ್ನು ನೋಡಿದರು, ಸಾವಿರ 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 ಶರಣರನ್ನು ನೋಡಿದರು, ಎಲ್ಲೆಡೆ ಧರ್ಮದ ಗಾಳಿ ಬೀಸ್ತಾ ಇರೋದನ್ನು ನೋಡಿದರು. ಇನ್ನೊಂದು ಕ್ಷಣ ಬಂತು, ಎಲ್ಲ ಒಡೆದು ಹೋದದ್ದನ್ನೂ ನೋಡಿದರು. ಏನು ಉಳಿಲಿಲ್ಲ, ಎಲ್ಲ ಬರಿದು 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 ಆಗಿತ್ತು. ಒಬ್ಬರೇ ಕೂಡಲ ಸಂಗಮನತ್ತ ಹೋಗೋ ಪ್ರಸಂಗ ಬಂತು. ನೋಡಬೇಕು, ಆ ಕ್ಷಣವೂ ಸಹಿತ ಅವರ ತಲೆಯೊಳಗಿರೋದು ಏನೂ ಅಲ್ಲ, ಕೂಡಲ ಸಂಗಮ. ಮೊದಲು ಕೂಡಲ ಸಂಗಮ, ಕೊನೆಗೂ ಕೂಡಲ ಸಂಗಮ. ಏನು ಅದು ನೋಡಬೇಕು. ಪ್ರತಿಕ್ಷಣ ವರ್ಧಮಾನಂ, ಯಾವ ಕ್ಷಣವೂ ಅದು ಬದಲಾಗಲೇ ಇಲ್ಲ. ಅಂಥದ್ದು ಇಷ್ಟು ಕಷ್ಟ ಬಂತು ಅಂತ ಇಲ್ಲ, ಇಷ್ಟು ಸುಖ ಬಂತು ಅಂತ ಹೆಚ್ಚಾಗಲಿಲ್ಲ. ಏನು ಒಂದು ಥರ ತುಂಬಿಕೊಂಡಿತ್ತೋ ಅದು ಹಾಗೇ ಹರಿತಾ ಹೋಯಿತು. ಇದು ಕ್ಷಣ ನೋಡಬೇಕು. ಯಾರೂ ಇಲ್ಲವ. ಕಲ್ಯಾಣದಲ್ಲಿದ್ದಾಗ ಎಷ್ಟು ವೈಭವ ನೋಡಬೇಕು, ಎಂಥ ವೈಭವ. ಏನು ಅನುಭವಿಗಳು ಬರ್ತಾ ಇರೋದು, ಹೋಗ್ತಾ ಇರೋದು, ಸಾವಿರ ಸಾವಿರ ಜನ, ಎಲ್ಲಿ ನೋಡಿದಲ್ಲೆಲ್ಲ ಆ ಚಿಹ್ನೆಗಳು ಕಾಣಿಸ್ತಿತ್ತು. ಆ ಭಕ್ತಿಯ ಸೌರಭ ಗೊತ್ತಾಗ್ತಿತ್ತು. ಆದರೆ ಒಂದು ದಿನ ಎಲ್ಲ ಹೆಂಡತಿ ಇಲ್ಲ, ನೀಲಮ್ಮನವರಿಲ್ಲ, ಗಂಗಮ್ಮನವರಿಲ್ಲ. ಆ ಬಳಿಕ ಸೇವೆ ಮಾಡ್ತಾ ಇರುವಂಥ ಹಡಪದ ಅಪ್ಪಣ್ಣನವರೂ ಹೋದರು. ಯಾರ್ಯಾರು ಇರಲಿಲ್ಲ, ಒಬ್ಬರೇ. ಕೂಡಲ ಸಂಗಮ ಮತ್ತು ಬಸವಣ್ಣ ಅಷ್ಟೆ. ಮೊದಲೂ ಅಷ್ಟೇ, ಕೊನೆಗೂ ಅಷ್ಟೇ. ಮಧ್ಯದಲ್ಲಿ ಮಾಡಿದ್ದು ಒಂದು ಬಗೆಯ ಜೀವನದ ರೀತಿ ಅದಷ್ಟೆ. ಅವ್ರದ್ದು ಏನಿತ್ತು, ಮೊದಲೇನಿತ್ತೋ ಕೊನೆಗೂ ಅದೇ, ಮಧ್ಯದಲ್ಲೂ ಅದೇ. ಆದ್ದರಿಂದ ಬಸವಣ್ಣನವರ ಜೀವನ ಅಂದರೆ ಪರಾಭಕ್ತಿಯ ಜೀವನ. ಅದು ಸಾಮಾಜಿಕ ಜೀವನ ಅಂತ ಹೇಳೋದಕ್ಕಿಂತ ಪರಾಭಕ್ತಿಯ ಜೀವನ. ಕೊನೆಗೂ ಅದೇ, ಮೊದಲು ಅದೇ. ಅವರು ಹೇಳೋದಿಲ್ಲ, ಬಸವಣ್ಣವರೇ ಹೇಳ್ತಾರೆ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಲ್ಲವೂ ಹೋಗ್ತಾವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಸುಂದರವಾಗಿ ಹೇಳಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರದ, ಸಿರಿ ಎಂಬುದೊಂದು ಸಂತೆಯ ಮಂದ್ಯದ, ಇದ ನೆಚ್ಚಿ ಕೆಡಬೇಡ. ಇವು ಎರಡೂ ನೆಚ್ಚುಗೋಬೇಡ. ಹಿಂಗ ಇದ್ದಾವಂತಲ್ಲ. ಈಗ ನಾವು ಕೂತೇವಲ್ಲ, ಇನ್ನೊಂದು 100 ವರ್ಷಕ್ಕೆ ಹಿಂಗ ಇರ್ತದೆ. ನೀವು ಒಬ್ಬರೂ ಇರೋದಿಲ್ಲ 100 ವರ್ಷಕ್ಕೆ. ಈಗ ಅಲ್ಲ ಹೇಳೋ, ಒಬ್ಬರೂ ಇರೋದೆ. ಈ ಗಿಡಗಂಟೆಗಳು ಇರ್ತಾವಂತ ಹೇಳಲಿಕ್ಕಾಗೋದಿಲ್ಲ. ವಿಜಾಪುರ್ರೆ ಇರ್ತದಂತ ಎಲ್ಲಿ ಹೇಳಕ್ಕೆ ಸಾಧ್ಯದ? ಎಲ್ಲ ಹೋಗಿರ್ತದೆ. ಇನ್ನೊಂದು 1000 ವರ್ಷ ಬಿಟ್ಟು ನಾವು ಅಕಸ್ಮಾತ್ ಭೂಮಂಡಲಕ್ಕೆ ಬರೋದಾದರೆ ಎಲ್ಲಿ ಭೂಮಿ ಎಲ್ಲಿ ಮಂಡಲ ಹೇಳೋದು ಕಷ್ಟ. ಇದು ಹೋಗ್ತದೆ, ಬದಲಾಗ್ತದೆ. ನಾವು ಏನೇ ಕಟ್ಟಲಿ ಇರೋದಿಲ್ಲ. ಬಸವಣ್ಣವ್ರು ಹೇಳೋ ಮಾತು ಇದು.
ನಾವು ಎಷ್ಟೇ ಒಳ್ಳೆಯದನ್ನು ಮಾಡಲಿ ಇರೋದಿಲ್ಲ. ಅದ್ಭುತವಾದದ್ದನ್ನೇ ನಾವು ಕಟ್ಟಿರಬೇಕು, ಉಳಿಯೋದಿಲ್ಲ. ಈಗ ಕಟ್ಟ್ಯಾರಲ್ಲ, ಜಗತ್ತಿನಲ್ಲಿ ಅತ್ಯಂತ ಎತ್ತರ ಕಟ್ಟ್ಯಾರ. ಇಲ್ಲೇನು 1 ಕಿಲೋಮೀಟರ್ ಸಮೀಪ ಎತ್ತರ ಕಟ್ಟ್ಯಾರ ಆಕಾಶದಾಗ. ಆದರೆ ಬೀಳ್ತದೆ. ಇದು ನಮಗೆ ಗೊತ್ತಿರಬೇಕು, ಕಟ್ಲಾರ್ದವ್ರಿಗೆ. ಏನಪ್ಪ ಅಂಥವ್ರು ಕಟ್ಟಿದ್ರು, ಅವ್ರ ಮ್ಯಾಲದಾರ, ನಾವು ಕೆಳಗದೇವಿ. ಹಿಂಗಲ್ಲ, ಕೆಳಗದಾರ, ಮ್ಯಾಲ ಹೋಗ್ಯಾರ, ಮತ್ತೆ ಕೆಳಗೆ ಬರ್ತಾರೆ. ಬಸವಣ್ಣವ್ರದ್ದು ದೊಡ್ಡ ತತ್ವ ಇದು. ಉಳಿದ ವಚನಗಳನ್ನು ಬಿಡಿ, ಈ ವಚನ ಇದು ಜೀವನಕ್ಕೆ ಆಧಾರವಾದ ವಚನ. ಅವರ ದರ್ಶನದ ವಚನ ಇದು. ಎಲ್ಲದ ಅಂದರು ಅವರು ಎಲ್ಲ ಸುಮ್ಮನೆ ಮಾಡೋದದ, ಇರೋ ತಕ ಏನರೇ ಮಾಡಬೇಕು, ಮಾಡೋದು. ಆದರೆ ಅದೇ ಪರಮಾರ್ಥ ಅಲ್ಲ. ಅದು ಗಾಳಿಯ ದೀಪ, ಸಂತಿಯ ಮಂದಿ. ಇದು ನೆಚ್ಚಗೋಬೇಡ, ಇದ ಪಕ್ಕ ಹಿಂಗೆ ಇರ್ತದಂತ ತಿಳ್ಕೋಬೇಡ. ಇದು ಹೀಗೆ. ನಾವು ಎಷ್ಟು ಪ್ರಯತ್ನ ಮಾಡಿರ್ತೇವೆ, ಏನರೇ ಜೀವನದಾಗ ಉಳಿಯುವಂಥದ್ದು ಮಾಡಬೇಕು ಅಂತ. ಮಾಡೋದಲ್ಲ, ಭಾಳ ಜನರ ತಲೆಯೊಳಗೆ ನಾವು ಹಾಕ್ಕೊಂಡಿದೆ. ಜಗತ್ತಿನಾಗ ಉಳಿಯಬೇಕು, ನಮ್ಮ ಹೆಸರು ಶಾಶ್ವತವಾಗಿ ಶಿಲಾಶಾಸ. ನೋಡಿರಲ್ಲ ಶಿಲಾಶಾಸನಗಳನ್ನು, ಏನಿಲ್ಲ, ಕಲ್ಲಾಗೆ ಕೆತ್ತಿಸೋದದ, ನಾವೇ ಕೆತ್ತಿಸೋದು. ಕಲ್ಲಾಗೆ ಕೆತ್ತಿಸಿದ್ರು ಏನು, ಸೂರ್ಯ ಚಂದ್ರ ಇರೋವರೆಗೆ ಎಷ್ಟು ಮಜಾ ಇಲ್ಲ. ಹಿಂಗೆ ಬರ್ಸ್ಯಾರ, ನಾವು ಅದನ್ನೇ ಬರ್ಸೋದು. ಸೂರ್ಯ ಚಂದ್ರ ಇರೋವರೆಗೆ. ಚಂದ್ರ ಎಷ್ಟು ದಿವಸ ಇರ್ತಾನೆ, ಸೂರ್ಯ ಎಷ್ಟು ದಿವಸ ಇರ್ತಾನೆ ಗೊತ್ತೇ ಇಲ್ಲ. ಏನು ಸೂರ್ಯ, ಎಲ್ಲಿ ಚಂದ್ರ, ಎಲ್ಲಿ ಭೂಮಿ, ಎಲ್ಲಿ ನಮ್ಮ ದತ್ತಿ, ಹೇಳಿ ನಾವು ಶಿಲಾಶಾಸನ ಇದನ್ನು ಇಂಥವರು ಕಟ್ಟಿಸಿದರು. ಇಲ್ಲ ಏನು 10 ಫೂಟ್ ಹಿಂಗೆ, 10 ಫೂಟ್ ಹಿಂಗೆ. ಇದನ್ನು ಇಂಥವರು ಕಟ್ಟಿಸಿದರು. ಮತ್ತೇನು ಮಾಡಬೇಕು, ಸೂರ್ಯ ಚಂದ್ರ ಇರೋವರೆಗೆ ಇಲ್ಲಿ ದೀಪವನ್ನು ಹಚ್ಚಬೇಕು ನಮ್ಮ ಹೆಸರಿನಲ್ಲಿ. ಏನು ಮಜಾ ಇಲ್ಲ, ಸುಮ್ಮನೆ ಕೇಳಿದ್ರೆ ಮಜಾ ಅನ್ನಿಸ್ತದೆ. ಇವನೂ ಇರೋದಿಲ್ಲ, ಆ ಕಲ್ಲು ಇರೋದಿಲ್ಲ. ಓದೋರಂತೂ ಮೊದಲೇ ಹೋಗಿರ್ತಾರೆ, ಹಚ್ಚವ್ರು ಯಾರು ಅಂತ. ಆದರೆ ಹಚ್ಚಬಾರದಂತಲ್ಲ, ಹಚ್ಚಬೇಕು, ಶಿಲಾಶಾಸನ ಬರೆಸಬೇಕು. ಆದರೆ ಇದು ಇರೋದಿಲ್ಲ ಅಂತ ಗೊತ್ತಿರಬೇಕಷ್ಟೇ. ಎಲ್ಲನೂ ಮಾಡಬೇಕು. ಪೂಜಾ ಮಾಡೋದಿಲ್ಲ ಈಗ ನೀವು, ತಾವೆಲ್ಲ ಪೂಜಾ ಮಾಡ್ತೀರಿ. ಏನು ಗಣಪತಿಯನ್ನು ಇಷ್ಟು ಚೆಂದಾಗಿ ಪೂಜಾ ಮಾಡ್ತೇವೆ, ಎಲ್ಲ ವೈಭವ. ಅದರ ನಮಗೆ ಗೊತ್ತದೆ ಏನು, 5 ದಿವಸ ಹೆಚ್ಚು. ಹಾಗೆ ಗೊತ್ತಿರಬೇಕು. ನಾವೆಲ್ಲ ಮಾಡೋದು, ಎಲ್ಲ ಅದ್ಭುತನೇ ಮಾಡೋದು, ಚಲೋ ಚಲೋ ಕೆಲಸ ಮಾಡೋದು ಗೊತ್ತಿರಬೇಕು. ಇದು ಉಳಿಯೋದಿಲ್ಲ. ಇದನ್ನೆಚ್ಚಿ ಕೆಡಬೇಡ. ಏನು ವೈಭವದ ಸಿರಿ ಅಂದರೆ ವೈಭವ, ಏನು ವೈಭವದ ಇಂದ ಇದು ಹೀಗೆ ಇರ್ತದಂತ ತಿಳ್ಕೋಬೇಡ. ಯಾಕೆ, ಪ್ರತಿಕ್ಷಣ ಇದು ಪರಿವರ್ತನೆಗೊಳ್ತದೆ. ಹಂಗೆ ಬಸವಣ್ಣನವರು ಎಲ್ಲ ಮಾಡಿದರು. ಆದರೆ ತಲೆಯಾಗ ಒಂದು ಸ್ಪಷ್ಟವಾಗಿ ಅವರು ಹಾಕ್ಕೊಂಡಿದ್ರು, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಈ ವೈಭವದಾಗ ಒಮ್ಮ ಮರೆತು ಹೋಗ್ತದೆ.